ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಘೋಷಿಸಿದಂತಹ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂತಹ ಒಂದು ಯೋಜನೆ. ಇದರಿಂದಾಗಿ ಸಾಕಷ್ಟು ಜನ ಗೃಹಲಕ್ಷ್ಮಿಯರಿಗೆ ಹಣ ಸಹಾಯ ಆಗ್ತಾ ಇದೆ. ಇದನ್ನೇ ನಂಬಿಕೊಂಡು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಕಮಿಟ್ಮೆಂಟ್ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಗೃಹಲಕ್ಷ್ಮಿ ಹಣ 2 ತಿಂಗಳು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಆ ಹಣವನ್ನ ಗುಳುಂ ಮಾಡಿದೆ. ಎಲ್ಲಿದೆ ಆ ಹಣ ಅಂತ ಹೇಳಿ ಬಿಜೆಪಿ ಸಾಕಷ್ಟು ವಾಗ್ವಾದಕ್ಕೆ ಇಳಿತು ಇವತ್ತು ಸದನದಲ್ಲಿ ಉತ್ತರವನ್ನ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರದಿಂದ ಸ್ಯಾಟಿಸ್ಫೈ ಆಗಲಿಲ್ಲ ಬಿಜೆಪಿಯ ನಾಯಕರುಗಳು. ಹೌದು, 2 ತಿಂಗಳು ಏನೋ ಒಂದು ಎಡವಟ್ಟು ಆಗಿದೆ, ಅದನ್ನ ನಾನು ಸರಿಪಡಿಸ್ತೀನಿ, ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಆ ಹಣವನ್ನ ಬಿಡುಗಡೆ ಮಾಡ್ತೀವಿ, ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು ಕೂಡ ಸದನದಲ್ಲಿ ಗದ್ದಲ ಕೋಲಾಹಲ ಮುಂದುವರಿತು. ಹಾಗಾದ್ರೆ ಇವತ್ತು ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಯಾವ ರೀತಿ ಇತ್ತು ಕದನ, ಬನ್ನಿ ನೋಡೋಣ. ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ಆಗಸ್ಟ್ ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ಸದನದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಹಂಗಾಮ, ಬಿಜೆಪಿ ಕಾಂಗ್ರೆಸ್ ಫೈಟ್. ಮಹಿಳೆಯರು ಅವ್ರ ಏನೇನ್ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಮಂತ್ರಿಗಳು ಹೇಳೋದೆಲ್ಲ ಸುಳ್ಳೆ 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 ಅಂತ ಆಗೋದ್ರೆ ಅಧಿವೇಶನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದೇಕೆ ಅಶೋಕ್ ರೋಷಾವೇಶ. ಸದನಕ್ಕೆ ತಪ್ಪುದಾರಿ, ಸುಳ್ಳು ಹೇಳೋದು ಕೂಡ ಅಪರಾಧ. ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ, ಎಲ್ಲಿ ಹೇಳಿದ್ರು 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಕ್ಷಮಾಪಣೆ ಕೇಳಿಲ್ಲ. 2 ತಿಂಗಳ ಹಣ ಇನ್ನೂ ಜಮೆ ಆಗಿಲ್ಲ. ಸಚಿವೆ ಹೆಬ್ಬಾಳ್ಕರ್ ವಿಷಾದ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನಮ್ಗೆಲ್ಲ ಬೇಜಾರಾಗಿರೋದು ನಾವು ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಶೀಘ್ರದಲ್ಲೇ ಮೊನ್ನೆ ಹೌಸ್ ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಆ ತಾಯಂದಿರ ಅಕೌಂಟ್ಗೆ 4,000 ರೂಪಾಯಿ ಆಗೋವರೆಗೂ ನಾವು ಬಿಡಲ್ಲ. ಸದನದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಹಂಗಾಮ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕದನ. ಅಕ್ಷರಶಃ ಇಡೀ ಸದನವೇ ಗದ್ದಲ ಗಲಾಟೆಗೆ ಕಾರಣವಾಯಿತು. ಗ್ಯಾರಂಟಿ ವಿಚಾರದಲ್ಲಿ ಆಡಳಿತ ವಿಪಕ್ಷ ನಾಯಕರ ಮಾತು ಕೋಲಾಹಲಕ್ಕೆ ಕಾರಣವಾಯಿತು. ಇಷ್ಟಕ್ಕೆಲ್ಲ ಕಾರಣವಾಗಿದ್ದೇ ಸದನಕ್ಕೆ ಹೆಬ್ಬಾಳ್ಕರ್ ಕೊಟ್ಟ ತಪ್ಪು ಮಾಹಿತಿ. ಅದೇನು ಅನ್ನೋದನ್ನ ನೀವೇ ಕೇಳಿ. 25ನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆಗಸ್ಟ್ ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ. ಅದನ್ನ ಬಿಟ್ಟು ವಿಶ್ವದ ಹೇಳಿದೆಲ್ಲ ಹೇಳಿದ್ರು. ಸದನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದ್ದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಕಳೆದ ವಾರ ಸದನಕ್ಕೆ ಉತ್ತರ ಕೊಡೋ ವೇಳೆ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಆಗಸ್ಟ್ ವರೆಗೂ ಹಣ ಜಮೆ ಮಾಡಿದ್ದೇವೆ ಅಂದಿದ್ರು. ಆದರೆ ಅಂದು ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಉತ್ತರ ಕೊಟ್ಟಿರಲಿಲ್ಲ. ಇದೇ ಪ್ರಶ್ನೆಗೆ ಬಿಜೆಪಿ ನಾಯಕರು ಮುಗಿಬಿದ್ರು. ಕಳೆದ 3-4 ದಿನಗಳಿಂದ ಸದನಕ್ಕೆ ಹೆಬ್ಬಾಳ್ಕರ್ ಹಾಜರಾಗ್ತಿಲ್ಲ. ಅವರೇನೋ ಚಂದ್ರಲೋಕದಲ್ಲಿದ್ದಾರಾ ಅಂತ ಆಕ್ರೋಶ ಹೊರಹಾಕಿದ್ರು. ಏನ್ ಮಂತ್ರಿ ಏನು ಚಂದ್ರಲೋಕಕ್ಕೆ ಹೋಗಿದಾರ? ಸ್ಯಾಟಲೈಟ್ ಕಳ್ಸ್ಬೇಕಾ? ಸದನದಲ್ಲಿ ಉತ್ತರ ಕೊಡ್ಬೇಕಾಯ್ತು. ಆ ಧರ್ಮ ಕೊಡ್ಲಿ, ತಪ್ಪು ಕೊಟ್ಟಿದ್ರೆ ಕ್ಷಮಾಪಣೆ ಕೇಳ್ಬೇಕು. ಬಿಜೆಪಿ ನಾಟಕ ಮಾಡ್ತಿರೋದು ಇದು ಅಂತ ಹೇಳ್ತೀರಾ? ಡಿಬಿಟಿ ಮಾಡಂಗಿದ್ರೆ ಉತ್ತರ ಯಾಕೆ ಕೊಟ್ರಿ ನೀವು? ಸದನದಲ್ಲಿ ಡಿಬಿಟಿ ಆಗಿದೆ ಅಂತ ಉತ್ತರ ಯಾಕೆ ಕೊಟ್ರಿ? ಆಗಿಲ್ಲಲ್ಲ. ದಾಖಲೆ ಕೊಟ್ಟಿದ್ದೀನಿ, ನಾನು ದಾಖಲೆ ಕೊಟ್ಟಿದ್ದೀನಿ. 8 ಜಿಲ್ಲೆ ದಾಖಲೆ ಕೊಟ್ಟಿದ್ದೀನಿ. 2 ತಿಂಗಳು ಕೊಟ್ಟೇ ಇಲ್ಲ. ಮೋಸ ಮಾಡಿದ್ದಾರೆ. ಸದನಕ್ಕೆ ತಪ್ಪುದಾರಿ, ಸುಳ್ಳು ಹೇಳೋದು ಕೂಡ ಅಪರಾಧ. ಸದನಕ್ಕೆ ತಪ್ಪು ಉತ್ತರ ಕೊಟ್ಟ ಸಚಿವೆಯನ್ನ ಈಗಲೇ ಸದನಕ್ಕೆ ಕರೆಸಬೇಕು ಅಂತ ಅಶೋಕ್ ಪಟ್ಟು ಹಿಡಿದ್ರು. ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಆ ಮಹಿಳೆಯರು ಅವ್ರ ಏನೇನ್ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲಪ್ಪ ನೀವು. ಗ್ಯಾರಂಟಿನೇ ಕೊಡ್ಬೇಕಂತೀರಿ. ಅವ್ರು ಕೊಡೋದಿಲ್ಲ. ತಪ್ಪು ಉತ್ತರ ಕೊಡ್ಬೇಡಿ. ಸರಿಯಾಗಿದ್ರೆ ಸರಿಯಾಗಿ ಮಂತ್ರಿಗಳು ಹೇಳೋದೆಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ಇಲ್ಲ. ದಯವಿಟ್ಟು ಅವ್ರು ಕರ್ಸಿ ನಾವು ಕರ್ಸೋ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ತಪ್ಪು ಮಾಹಿತಿ ಉದ್ದೇಶ ಇರಲಿಲ್ಲ ಎಂದ ಸಚಿವೆ ಹೆಬ್ಬಾಳ್ಕರ್. 2 ತಿಂಗಳ ಹಣ ಜಮೆಯಾಗಿಲ್ಲ, ಸತ್ಯ ಒಪ್ಪಿಕೊಂಡ ಸಚಿವೆ. ಸದನಕ್ಕೆ ಉತ್ತರ ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನನ್ನ ಉದ್ದೇಶ ತಪ್ಪು ಮಾಹಿತಿ ಕೊಡೋದು ಆಗಿರ್ಲಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ
ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಸಚಿವೆ ಹೆಬ್ಬಾಳ್ಕರ್ ಉತ್ತರಕ್ಕೆ ಸಮಾಧಾನ ಆಗದ ಅಶೋಕ್ ಅವರು ಕ್ಷಮೆನೇ ಕೇಳಿಲ್ಲ. ಫೆಬ್ರವರಿ ಮಾರ್ಚ್ ಹಣ ಯಾವಾಗ ಹಾಕ್ತೀರಿ ಅಂತಾನು ಹೇಳಿಲ್ಲ ಅಂತ ಬೆಂಕಿಯುಗಳಿದ್ರು. ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ? ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರಿಗೆ ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಒಂದೇ ನಿಮಿಷ, ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ಗ್ಯಾರಂಟಿ ಹಣ ಎಲ್ಲಿಯೂ ಬಳಕೆಯಾಗಿಲ್ಲ, ಶೀಘ್ರವೇ ಜಮೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟರು. ಶೀಘ್ರದಲ್ಲೇ ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು, ಅದಾಯ್ತು ಇದಾಯ್ತು ಅಂತಲ್ಲ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ಅಕೌಂಟ್ಗೆ ಹಣ ಹಾಕುವವರೆಗೂ ಹೋರಾಟ ಎಂದ ಅಶೋಕ್. ಸದನದಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು ರಾಜ್ಯದ ಜನರಿಗೆ ಸಚಿವೆ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಹೆಬ್ಬಾಳ್ಕರ್ ಉತ್ತರಕ್ಕೆ ಸಮಾಧಾನವಾಗದ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ತಾಯಂದಿರ ಅಕೌಂಟ್ಗೆ ಹಣ ಹಾಕುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂದ್ರು. ಅಕೌಂಟ್ಗೆ ಹಾಕೋವರೆಗೂ ಬಿಡಲ್ಲ ನಾವು. ಆ ತಾಯಂದಿರ ಅಕೌಂಟ್ಗೆ 4,000 ರೂಪಾಯಿ ಹಾಕೋವರೆಗೂ ನಾವು ಬಿಡಲ್ಲ. ನಮಗೆ ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು, ಅದು ಮುಖ್ಯ. ಅಲ್ಲಿವರೆಗೂ ಈ ಹೋರಾಟ ನಾವು ಮುಂದುವರಿಸ್ತೀವಿ. ಹಣ ಬಾರದೆ ರಾಜ್ಯದಾದ್ಯಂತ ಗೃಹಲಕ್ಷ್ಮಿಯರು ಗೋಳಾಡ್ತಿದ್ದಾರೆ. ಡಿಸೆಂಬರ್ 9ರಿಂದ TV9 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದೀಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡೋ ಭರವಸೆ ಕೊಟ್ಟಿದ್ದಾರೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.